ನಿಮ್ಮ ಪ್ರಕಾರ ಕನ್ನಡ ಅಂದ್ರೆ ಏನು? ಕನ್ನಡ ಅನ್ನೋದು ಒಂದು ಜೀವನ ಇದ್ದಂಗೆ. ಕನ್ನಡ ಅಂತಂದ್ರೆ ಅದೊಂದು ಕನ್ನಡಿಗರ ಜೀವನಾಡಿ. ಕನ್ನಡ ಬರ್ದಿರೋರು ಕನ್ನಡನ ಯಾವ ರೀತಿ ಕಲಿಬಹುದು? ಕನ್ನಡ ಬರ್ದಿರೋರು ಕನ್ನಡ ಕಲಿಯೋದು ಅಂತಲ್ಲ, ಕನ್ನಡವನ್ನ ಕಲಿಸಬೇಕು. ಕನ್ನಡವನ್ನ ಕಲಿಯಲಿಕ್ಕೆ ಆಸೆ ಪಡ್ತಾರೆ, ಅವಾಗ ನಮ್ಮಂತ ಕನ್ನಡಿಗರು ಸಹಾಯ ಮಾಡಬೇಕು, ಅವಾಗಲೇ ಕನ್ನಡ ಕಲಿತಾರೆ. ಕನ್ನಡ ಬರಲ್ಲ ಅಂತ ಅನ್ನೋರು ಮೂರ್ಖರು. ಅದ್ರಲ್ಲೂ ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಕನ್ನಡ ಮಾತಾಡಲ್ಲ ಅಥವಾ ಕನ್ನಡ ಕಲಿಯಲ್ಲ ಅಂತ ಹೇಳಿದ್ರೆ ಅವರಂತ ದಡ್ರು ಇನ್ಯಾರು ಇರಲ್ಲ ಅಂತ ಅನ್ಕೋತೀನಿ ಮೇಡಮ್. ನಮ್ಮ ಅವ್ವ ಕಣ್ಣು, ನಮ್ಮ ಜೀವ ಕಣ್ಣು, ದೈವ ಕಣ್ಣು. ಬೇರೆ ರಾಜ್ಯಗಳಿಂದ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ನನಗೆ ಕನ್ನಡ ಬರಲ್ಲ ಅಂತ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಅಂತ ವ್ಯಕ್ತಿಗಳಿಗೆ ಆ್ಯಕ್ಚುಲಿ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವಲಸಿಗರು ಅವ್ರನ್ನ ನಾವು ಬ್ಲೇಮ್ ಮಾಡೋದಕ್ಕಿಂತ ನಮ್ಮ ರಾಜ್ಯದಲ್ಲೇ ಆಳ್ವಿಕೆ ಮಾಡ್ತಕ್ಕಂಥ ಪೊಲಿಟಿಷಿಯನ್ ನಾವು ಬ್ಲೇಮ್ ಮಾಡಬೇಕು. ಕನ್ನಡ ಸಾಹಿತ್ಯವನ್ನು ಅವ್ರಿಗೊಂದ್ಸಲ ತೋರಿಸ್ಬಿಟ್ಟು ಯಾವ್ಯಾವ ತರ ಚರಿತ್ರೆ ಇದೆ ಅನ್ನೋದನ್ನ ಹೇಳ್ಬಿಟ್ಟು ಹೊಡಿಬಾರ್ದು ಹೊಡಿಬೇಕು. 11 ತಿಂಗಳು ಅದೇ ಮೇಡಮ್. ನವೆಂಬರ್ 1 ಬಂತಂದ್ರೆ ಜೆಂಡ ಆರಿಸ್ಬಿಡ್ತಾರೆ. ಏನೋ ಪೆಪ್ಪರ್ ಮಿಠಾಯಿ ಆಯ್ತು ಕೊಡ್ತಾರೆ, ತಿನ್ಕೊಂಡು ಓಡೋದಿದೆ. ನೆಕ್ಸ್ಟ್ ದಿನ ಎಲ್ಲಿ ಕನ್ನಡ, ಎಲ್ಲೈತೆ ಕನ್ನಡನೂ ಇಲ್ಲ, ಪನ್ನಡನೂ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಲ್ಲಾದರೂ ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಪದಗಳನ್ನ ನಾವು ಕೇಳಿದ ತಕ್ಷಣ ನಮಗೆ ಮೊದಲಾಗಿ ನೆನಪು ಬರುವಂಥದ್ದು ಕನ್ನಡ. ಇನ್ನು ಕನ್ನಡ ಅಂದ ತಕ್ಷಣ ನಮ್ಮ ನವೆಂಬರ್ ತಿಂಗಳು ಪ್ರಸ್ತುತವಾಗಿ ಕನ್ನಡ ರಾಜ್ಯೋತ್ಸವನ ನಮ್ಮ ಕರ್ನಾಟಕದಲ್ಲಿ ಆಚರಿಸ್ತಾ ಇದ್ದೀವಿ. ಇನ್ನು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಇರುವಂತಹ ಯುವ ಪೀಳಿಗೆಯ ಜನ ಕನ್ನಡದ ಬಗ್ಗೆ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವಾಗ ಮಾತಾಡಿಸ್ತಾ ಹೋಗೋಣ, ಬನ್ನಿ. ನಿಮ್ಮ ಪ್ರಕಾರ ಕನ್ನಡ ಅಂದ್ರೆ ಏನು? ಕನ್ನಡ ಅಂದ್ರೆ ಮಾತೃಭಾಷೆ ಅಂತೇಳಿ ಹೇಳ್ಬೋದು. ನಮ್ಮ ಭಾಷೆಯಲ್ಲಿ ಅಂದ್ರೆ ನಾವು ದಿನನಿತ್ಯ ಮಾತಾಡುವಂತ ಭಾಷೆ ಕನ್ನಡ ಆಗಿದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿರುವಂತಹ ವ್ಯವಹಾರಿಕ ಭಾಷೆನೂ ಆಗಿದೆ, ಆಡಳಿತ ಭಾಷೆನೂ ಕನ್ನಡನೇ ಆಗಿದೆ. ಸೊ ದಿನನಿತ್ಯ ಮಾತಾಡೋ ಭಾಷೆ ಕನ್ನಡ ಅಂತ ಹೇಳ್ಬೋದು. ಕನ್ನಡ ಅಂತಂದ್ರೆ ಅದೊಂದು ಕನ್ನಡಿಗರ ಜೀವನಾಡಿ. ಕನ್ನಡ ಅಂದರೆ ನಮ್ಮ ಜೀವನ. ಕರ್ನಾಟಕದಲ್ಲಿ ಕನ್ನಡನೇ ನಮಗೆ ಸಾರ್ವಭೌಮ. ಕನ್ನಡ ಅಂದರೆ ಅದು ನಮಗೆ ಜೀವನ ರೂಪಿಸ್ಕೊಳ್ಳೋಂಥ ಒಂದು ಸ್ಥಾನ ಕೊಟ್ಟಿದೆ, ಇಲ್ಲಿ ಉಸಿರು ಕೊಟ್ಟಿದೆ, ಬೆಳೆಯೋಕ್ಕೆ ಒಂದು ಸ್ಥಾನ ಕೊಟ್ಟಿದೆ. ಎಲ್ಲದಕ್ಕಿಂತ ಅದು ಒಂದು ಭಾಷೆ ಅನ್ನೋಕ್ಕಿಂತ ಅದೊಂದು ಸಂಸ್ಕೃತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಕನ್ನಡ ಅನ್ನೋದು ಒಂದು ಜೀವನ ಇದ್ದಂಗೆ. ನಮ್ಮ ಒಂದು ಜೀವನ ರೀತಿ ಹೇಗಿರುತ್ತೆ, ನಮ್ಮ ಭಾಷೆ ಹೇಗಿದೆ, ನಮ್ಮ ನಡೆನುಡಿ ಹೇಗಿದೆ, ಸಂಸ್ಕೃತಿನ ತೋರಿಸೋವಂಥದ್ದು. ಕನ್ನಡ ಅನ್ನೋದು ಒಂದು ಭಾಷೆ ಅಲ್ಲ, ಅದು ಕನ್ನಡ ಅನ್ನೋದು ಒಂದು ಇಡೀ ಕನ್ನಡಿಗರಿಗೆ ಜೀವನಾಡಿ. ಕೆಲವರಿಗೆ ಎಷ್ಟೋ ಜನಕ್ಕೆ ಇದು ಆಹಾರವನ್ನು ತಂದುಕೊಡ್ತಿದೆ, ಎಷ್ಟೋ ಜನಕ್ಕೆ ಜೀವನ ಕಟ್ಕೊಳ್ಳೋಕೆ ಒಂದು ಸಹಾಯ ಆಗಿದೆ ಕನ್ನಡದಿಂದ. ಕನ್ನಡದ ಬಗ್ಗೆ ನಿಮ್ಮ ಅಭಿಮಾನ ಯಾವ ರೀತಿ ಇದೆ? ಕನ್ನಡದ ಬಗ್ಗೆ ಅಭಿಮಾನ ಅದಕ್ಕಿಂತ ರಕ್ತ ಅನ್ಬೋದು. ನನ್ನ ಜೀವನವನ್ನ ಕಟ್ಕೊಳ್ಳೋಕೆ ನಾನು ಮಾಧ್ಯಮವಾಗಿ ಮಾಡ್ಕೊಂಡಿರೋದು ಕನ್ನಡವನ್ನೇ. ಕನ್ನಡ ಬರ್ದಿರೋರು ಕನ್ನಡನ ಯಾವ ರೀತಿ ಕಲಿಬಹುದು? ಕನ್ನಡ ಬರ್ದಿರೋರು ಕನ್ನಡ ಕಲಿಯೋದು ಅಂತಲ್ಲ, ಕನ್ನಡವನ್ನ ಕಲಿಸ್ಬೇಕು. ಯಾರು ಕನ್ನಡವನ್ನ ಕಲಿಯಲಿಕ್ಕೆ ಆಸೆ ಪಡ್ತಾರೆ, ಅವಾಗ ನಮ್ಮಂತ ಕನ್ನಡಿಗರು ಸಹಾಯ ಮಾಡಬೇಕು, ಅವಾಗಲೇ ಕನ್ನಡ ಕಲಿತಾರೆ. ಕನ್ನಡ ಬರಲ್ಲ ಅಂತ ಅನ್ನೋರು ಮೂರ್ಖರು. ಅದ್ರಲ್ಲೂ ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಕನ್ನಡ ಮಾತಾಡಲ್ಲ ಅಥವಾ ಕನ್ನಡ ಕಲಿಯಲ್ಲ ಅಂತ ಹೇಳಿದ್ರೆ ಅವರಂತ ಏನ್ ಹೇಳ್ತಾರೆ, ಅವರಂತ ದಡ್ರು ಇನ್ಯಾರು ಇರಲ್ಲ ಅಂತ ಅನ್ಕೋತೀನಿ ಮೇಡಮ್. ಯಾಕೆಂತಂದ್ರೆ ಏನೋ ಒಂದು ಇಲ್ಲಿ ಕರ್ನಾಟಕದ ಒಂದು ಸಾಹಿತ್ಯ, ಚರಿತ್ರೆ, ಇತಿಹಾಸವನ್ನ ತಿಳ್ಕೊಳ್ದೆ ಏನೋ ಒಂದು ನಷ್ಟವನ್ನ ಅನುಭವಿಸ್ತಾರೆ. ಓಕೆ. ಇನ್ನು ಬೇರೆ ರಾಜ್ಯಗಳಿಂದ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ನನಗೆ ಕನ್ನಡ ಬರಲ್ಲ ಅಂತ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಅಂತ ವ್ಯಕ್ತಿಗಳಿಗೆ ಅಂತವ್ರಿಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಡೀ ಕನ್ನಡ ಸಾಹಿತ್ಯವನ್ನ ಅವ್ರಿಗೊಂದ್ಸಲ ತೋರಿಸ್ಬಿಟ್ಟು ಯಾವ್ಯಾವ ತರ ಚರಿತ್ರೆ ಇದೆ ಅನ್ನೋದನ್ನ ಹೇಳ್ಬಿಟ್ಟು ಹೊಡಿಬಾರ್ದ್ರಲ್ಲಿ ಹೊಡಿಬೇಕು ಮೇಡಮ್. ನೀವ್ ಎಷ್ಟ್ ಜನಕ್ಕೆ ಆತರ ಮಾಡಿದಿರಾ? ಇಲ್ಲಿವರೆಗೂ ಯಾರಿಗೂ ಮಾಡಿಲ್ಲ, ಸಿಕ್ಕಿಲ್ಲ ಮೇಡಮ್. ಕನ್ನಡ ಭಾಷೆನ ನೀವ್ ಯಾವ ತರ ಪ್ರೀತಿಸಿದೀರಾ? ಅದ್ರ ಅಭಿಮಾನನ ನೀವ್ ಯಾವ ತರ ತೋರಿಸ್ತಾ ಇದೀರಾ? ಕನ್ನಡ ಭಾಷೆನ ನಾವು ಆಸ್ ಯೂಸ್ವಲ್ ನಾವು ಬೆಳೆದಿದ್ದು ಓದಿದ್ದು ಎಲ್ಲ ಕನ್ನಡ ಮೀಡಿಯಂದಲ್ಲಿ. ಹಂಗಾಗಿ ನಾವು ಪ್ರತಿದಿನಲೂ ನಮಗೆ ಕನ್ನಡನೇ ಉಸಿರು. ಹಂಗಾಗಿ ಇನ್ನು ಮುಂದಿನ ದಿನ ಮೇಲೆ ಕನ್ನಡ ಶಾಲೆಗಳನ್ನು ಪ್ರೋತ್ಸಾಹಿಸ್ತೀವಿ, ಬೆಳೆಸ್ತೀವಿ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ. ಇನ್ನು ಬೇರೆ ರಾಜ್ಯಗಳಿಂದ ಕನ್ನಡ ಬರಲ್ಲ ಅಂತ ಬಂದಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಸಹ ಕನ್ನಡ ಕಲಿದೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇರ್ತಾರೆ. ಅಂತ ವ್ಯಕ್ತಿಗಳಿಗೆ ಆ್ಯಕ್ಚುಲಿ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವಲಸಿಗರು ಅವ್ರನ್ನ ನಾವು ಬ್ಲೇಮ್ ಮಾಡೋದಕ್ಕಿಂತ ನಮ್ಮ ರಾಜ್ಯದಲ್ಲೇ ಆಳ್ವಿಕೆ ಮಾಡ್ತಕ್ಕಂಥ ಪೊಲಿಟಿಷಿಯನ್ ನಾವು ಬ್ಲೇಮ್ ಮಾಡಬೇಕು. ಯಾಕಂತಂದ್ರೆ ಅವರೆಲ್ಲ ರೂಲ್ ಮಾಡೋದು ಮ್ಯಾಂಡೇಟರಿ ಆಗಿ ಕನ್ನಡದಲ್ಲಿ ಈಗ ಸ್ವಲ್ಪ ಮಲ್ಟಿನ್ಯಾಷನಲ್ ಕಂಪ್ನಿಗಳೆಲ್ಲ ಇಂಗ್ಲೀಷು, ಹಿಂದಿ ಅವ್ರದ್ದೇ ದರ್ಬಾರ್ ಇದೆ. ಕನ್ನಡಿಗರಿಗೂ ಕನ್ನಡನ ನಾವು ಕಲಿಸ್ಬೇಕು. ಮಸ್ಟ್ ಅಂಡ್ ಶುಡ್ ಬಿ
ಕನ್ನಡ ಬಂದರೆ ಮಾತ್ರ ನಾವು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಜಾಬ್ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಅದೊಂದು ರೂಲ್ಸ್ ನಮ್ಮಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರಗಳು ಆದೇಶ ರೂಪದಲ್ಲಿ ಜಾರಿ ತರಬೇಕು. ಹಂಗಾದ್ರೆ ಮಾತ್ರ ಅಂತಾರಾಷ್ಟ್ರೀಯ ನಗರವಾದಂಥ ಬೆಂಗಳೂರಿನಲ್ಲಿ ಈ ಸಮಸ್ಯೆನ ತಡೆಗಟ್ಟಬಹುದು ಮುಂದಿನ. ನೀವೊಬ್ಬ ಕನ್ನಡಿಗನಾಗಿ ಎಷ್ಟು ಕಾವ್ಯಗಳನ್ನ ಓದಿದ್ದೀರಾ, ಎಷ್ಟು ಕವಿಗಳ ಹೆಸರು ಗೊತ್ತು? ಬಟ್ ಸೋ ಮನಿ ಕವಿಗಳಂತ ಬಂತು ಅಂದ್ರೆ ಮಾಡರ್ನ್ ಏನ್ಸೆಂಟ್ ಎಲ್ಲ ಅದೇ ಪ್ರಾಚೀನ ಭಾರತದ ಕವಿಗಳು ಮತ್ತು ಮಧ್ಯ ಕನ್ನಡದ ಕರ್ನಾಟಕದ ಕವಿಗಳು ಮತ್ತು ಮಾಡರ್ನ್ ಈಗ ಅಂದ್ರೆ ಆಧುನಿಕ ಭಾರತದ ಕವಿಗಳ ಬಗ್ಗೆ ನನಗೆ ಸಾಕಷ್ಟು ಒಲವಿದೆ ಮತ್ತು ಅವ್ರ ಬಗ್ಗೆ ಪರಿಚಯನೂ ಇದೆ. ಅವ್ರ ಕಾವ್ಯಗಳನ್ನು ದಿನ ಮೆಲುಕು ಹಾಕಿದ್ದೀವಿ. ಇವಾಗ ಕನ್ನಡ ಚಲನಚಿತ್ರಗಳು ಬರ್ತಾ ಇರ್ತವೆ, ಕೆಲವೊಂದು ಇಂಗ್ಲಿಷ್ ನೇಮ್ ಅಲ್ಲಿ ಬರ್ತಾ ಇರ್ತವೆ. ಅಂತವ್ರಿಗೆ ಅಂದ್ರೆ ಕನ್ನಡ ಬಿಟ್ಟು ಇಂಗ್ಲಿಷ್ ನೇಮ್ ಪ್ಲೇಟ್ ನ ಯೂಸ್ ಮಾಡ್ತಾ ಇರ್ತಾರೆ, ಅಂತವ್ರಿಗೆ ಅದೇನಂತಾರಲ್ಲ ಹಳ್ಳಿ ಕಡೆಗೆ ಮೂರು ಬಿಟ್ಟವರು ಊರಿಗೆ ದೊಡ್ಡವ್ರ. ನಾವು ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಮೂವಿ ನೋಡೋದೇ ಅವ್ರ ಚಲನಚಿತ್ರಗಳನ್ನು ವೀಕ್ಷಿಸೋದೇ ಕನ್ನಡಿಗರ ತಪ್ಪು. ಅವ್ರನ್ನ ನಾವು ಗಡಿಪಾರು ಮಾಡ್ಬೇಕು ನನ್ನ ಪ್ರಕಾರ ಕರ್ನಾಟಕದಿಂದ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಕವಿಯತ್ರಿ? ಅಕ್ಕಮಹಾದೇವಿ. ಕರ್ನಾಟಕದ ಸಂಗೀತ ಪಿತಾಮಹ? ಕನಕದಾಸರು. ಪುರಂದರದಾಸರು. ಕನ್ನಡದ ಮೊದಲ ಚಲನಚಿತ್ರ? ಸತಿ ಸುಲೋಚನಾ ಸಾವಿತ್ರಿಬಾಯಿ. ಕರ್ನಾಟಕದ ಮೊದಲ ಪತ್ರಿಕೆ? ಮಂಗಳೂರು ಸಮಾಚಾರ. ಕರ್ನಾಟಕದಿಂದ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ಆದವರು ಯಾರು? ದೇವೇಗೌಡರು. ಪ್ರಸ್ತುತವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳು? ಸಿದ್ದರಾಮಯ್ಯ. ಥ್ಯಾಂಕ್ ಯು ಸೋ ಮಚ್. ಕುವೆಂಪು ಅವರು ಬರೆದಿರುವಂತಹ ಯಾವ ಕಾವ್ಯಕ್ಕೆ ಜ್ಞಾನಪೀಠ ಲಭಿಸಿದೆ? ಶ್ರೀ ನಾರಾಯಣಂ ದರ್ಶನ. ಕನ್ನಡ ನಾಡಧ್ವಜದಲ್ಲಿರುವಂತಹ ಕಲರ್ಗಳು ಗೊತ್ತಲ್ವಾ, ಅದ್ರ ಸಂಕೇತಗಳು? ಕೆಂಪು ಕೇಸರಿ ಮೀನ್ಸ್ ತ್ಯಾಗ, ಹಳದಿ ಆತ್ಮಸ್ಥೈರ್ಯ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಆ ಶಾಸನ ಬರ್ದವರು? ರವಿಕೀರ್ತಿ ಮೇಂಬ. ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ನನಗೆ ನೆನಪಿರೋ ಬಗ್ಗೆ ಸತಿ ಸುಲೋಚನೆ ಇರ್ಬೋದು. ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಲೈನ್ ಕೇಳಿದಿರಲ್ಲ, ಇದನ್ನ ಹೇಳ್ದವ್ರು ಯಾರು? ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ನೆನಪಿಲ್ಲ. ಹುಟ್ಟಿದರೆ ಕನ್ನಡನ ಲುಟಬೇಕು ಅನ್ನೋ ಲೈನ್ ಕೇಳಿರ್ತಾರ. ಈ ಲೈನ್ ಬರ್ದವ್ರು ಯಾರು, ಹಾಡ್ದವ್ರು ಯಾರು? ಹಾಡ್ದವರು ಡಾಕ್ಟರ್ ರಾಜ್ಕುಮಾರ್, ಬರ್ದವ್ರು ಅಶ್ವತ್ಥಮ್. ಆಯ್ತು, ಹಂಸಲೇಖ ಸರ್. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಅಂದ್ರೆ ಮಾತಾಡೋ ಭಾಷೆ, ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಚೂರು ಇತಿಮಿತಿವಾಗಿ ಮಾತಾಡ್ಬೇಕು. ಕನ್ನಡ ಬರಲ್ಲ ಅಂತ ಬೇರೆ ರಾಜ್ಯಗಳಿಂದ ಬಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇರ್ತಾರೆ, ಅಂತ ವ್ಯಕ್ತಿಗಳಿಗೆ ಇಲ್ಲ ಮೇಡಮ್, ಅವರಿಗೆ ಈಗ ಮಾಡ್ಬೇಕು ಮೇಡಮ್. ನಮ್ ಭಾರತದಲ್ಲೇ ನೆಲ್ಸಕ್ ಕೊಟ್ಟಿರೋದು ಮೊದಲ್ ತಪ್ಪಾಗತ್ತೆ ಮೇಡಮ್. ಅಂತವ್ರಿಗೆ ಜಾಗರೂಕತೆಯಿಂದ ಇರಿ ಅಂತ ಹೇಳಬೇಕು ಮೇಡಮ್. ಇನ್ನು ನವೆಂಬರ್ ಬಂತು ಅಂದ ತಕ್ಷಣ ಕನ್ನಡ ಬಾವುಟಗಳನ್ನ ಇಟ್ಕೊಂಡು ಕನ್ನಡ ಕನ್ನಡ ಅಂತ ಓಡಾಡ್ತಾ ಇರ್ತಾರೆ, ಓಕೆನಾ? ಇನ್ನು ಮಿಕ್ಕಿರೋ 11 ತಿಂಗಳು ಮಾಡ್ತಾ ಇರೋ ಕೆಲಸ ಆದ್ರೂ ಏನು? 11 ತಿಂಗಳು ಅದೇ ಮೇಡಮ್. ನವೆಂಬರ್ 1 ಬಂತಂದ್ರೆ ಜೆಂಡ ಹಾರಿಸ್ಬಿಡ್ತಾರೆ, ಏನೋ ಪೆಪ್ಪರ್ ಮಿಠಾಯಿ ಆಯ್ತು ಕೊಡ್ತಾರೆ, ತಿನ್ಕೊಂಡು ಓಡೋದಿದೆ. ನೆಕ್ಸ್ಟ್ ದಿನ ಎಲ್ಲಿ ಕನ್ನಡ, ಎಲ್ಲೈತೆ ಕನ್ನಡ? ಕನ್ನಡನೂ ಇಲ್ಲ, ಪನ್ನಡನೂ ಇಲ್ಲ. ಒಂದಿನದ ಮಸ್ಟಿಗೆ ಅಷ್ಟೇ ಕನ್ನಡ. ಹುಟ್ಟಿದರೆ ಕನ್ನಡನ ಲುಟಬೇಕು ಅಂತ ಲೈನ್ ಇದೆ, ಅದನ್ನ ಬರ್ದಿದ್ಯಾರು, ಹಾಡಿದ್ಯಾರು? ಹಾಡಿದ್ದು ಗೊತ್ತಿಲ್ಲ ಮೇಡಮ್, ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್, ಬರ್ದಿದ್ದು ಗೊತ್ತಿಲ್ಲ ಮೇಡಮ್. ಪ್ರಸ್ತುತವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರು? ಸಿದ್ದರಾಮಯ್ಯ ಮೇಡಮ್. ಕರ್ನಾಟಕದಿಂದ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ಆದವ್ರು ಯಾರು? ದೇವೇಗೌಡರು. ಥ್ಯಾಂಕ್ ಯು ಸೋ ಮಚ್. ಎಸ್, ಕೇಳಿದ್ರಲ್ವಾ ವೀಕ್ಷಕರೇ, ನಮ್ಮ ಯುವ ಪೀಳಿಗೆಯ ಜನರು, ನಮ್ಮ ಜನರೇಷನ್ ಎಷ್ಟರ ಮಟ್ಟಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಕನ್ನಡದ ಬಗ್ಗೆ ತಿಳ್ಕೊಂಡಿದ್ದಾರೆ. ಇನ್ನು ಕೆಲವರು ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ಥರ ನಟಿಸಿದ್ರು, ಕೆಲವೊಬ್ರು ಪರ್ಟಿಕ್ಯುಲರ್ ಆಗಿ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಹೋದ್ರು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಈ ಬಾರಿಯ ನಮ್ಮ ಕನ್ನಡ ರಾಜ್ಯೋತ್ಸವನ ಹೆಮ್ಮೆಯಿಂದ ಗೌರವದಿಂದ ನಮ್ಮ ಕನ್ನಡ ಅನ್ನೋ ಥರ ಆಚರಿಸೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.